ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024ರ ಮುಂದಿನ ಅವಾರ್ಡ್ ಕನ್ನಡ ಚಿತ್ರರಂಗದ ಸಾಧಕರನ್ನ ಚಿತ್ತಾರದ ಪ್ರತಿ ವರ್ಷನೂ ಸಂಭ್ರಮಿಸ್ತಾನೆ ಬಂದಿದೆ. ಹಾಗೇನೆ ಈ ವರ್ಷ ಅಂತ ಸಾಧಕರನ್ನ ಸಂಭ್ರಮಿಸೋಕೆ ಚಿತ್ತಾರ ಹೆಮ್ಮೆ ಪಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಕ್ಯಾಟಗರಿ ಚಿತ್ತಾರ ಸ್ಟಾರ್ ಅಚೀವರ್ ಅವಾರ್ಡ್. ಈ ಒಂದು ಪ್ರಶಸ್ತಿನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿ ರವಿ ಡಿ ಚಂದನವರ್ ಹಾಗೂ ಫೋರ್ಟಿಸ್ ಹಾಸ್ಪಿಟಲ್ ನ ಫೆಸಿಲಿಟಿ ಡೈರೆಕ್ಟರ್ ಆದಂತಹ ಡಾಕ್ಟರ್ ತೇಜಸ್ವಿನಿ ಹಾಗೂ ಡಾಕ್ಟರ್ ಸುನಿಲ್. ಸೊ ಈ ಒಂದು ಚಿತ್ತಾರ ಸ್ಟಾರ್ ಅಚೀವರ್ ಅವಾರ್ಡ್ ಯಾರ ಪಾಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ನೋಡ್ಕೊಂಬೋಣ. ವಿಟಿ ಪ್ಲೀಸ್. ಚಿತ್ತಾರ ಸ್ಟಾರ್ ಅಚೀವರ್. ಕನ್ನಡ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಸೊಸೆಯಾಗಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಡದಿಯಾಗಿ, PRK ಪ್ರೊಡಕ್ಷನ್ಸ್ ಚಿತ್ರಸಂಸ್ಥೆಯ ನಿರ್ಮಾಪಕಿಯಾಗಿ ತಮ್ಮೆಲ್ಲಾ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ಅಶ್ವಿನಿ ಪುನೀತ್ ರಾಜ್ಕುಮಾರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿ ಬದುಕಿನುದ್ದಕ್ಕೂ ಜೊತೆಯಾಗಿ ಬೆಂಬಲವಾಗಿ ನಿಂತವರು ಅಶ್ವಿನಿ. ನಿರ್ಮಾಣದ ಸೂಕ್ಷ್ಮಗಳನ್ನು ಕಲಿತ ಅಶ್ವಿನಿಯವರು PRK ಪ್ರೊಡಕ್ಷನ್ಸ್ ಮತ್ತು PRK ಆಡಿಯೋ ಸಂಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ. ಯಾರು ಊಹಿಸದ ತಿರುವುಗಳು ಬದುಕಿನಲ್ಲಿ ನಡೆದರೂ ಅದೆಲ್ಲವನ್ನೂ ಸಹಿಸಿ ಸಂಭಾಳಿಸಿಕೊಂಡು PRK ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ಪುನೀತ್ ಅವರ ಆಸೆ ಮತ್ತು ಆಶಯದಂತೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವ ಕ್ರಿಯಾಶೀಲ ತಂಡವನ್ನು ಗುರುತಿಸುವ ಕೆಲಸವನ್ನು PRK ಪ್ರೊಡಕ್ಷನ್ಸ್ ಸಂಸ್ಥೆ ಮಾಡುತ್ತಿದೆ. ಹಾಗೆ ಆಡಿಯೋ ಲೋಕದಲ್ಲಿ PRK ಆಡಿಯೋ ಸಂಸ್ಥೆ ಹೊಸ ಸಿನಿಮಾಗಳ ಹಾಡುಗಳಿಗೆ ನಂಬಿಕಾರ್ಹ ವೇದಿಕೆಯಾಗಿದೆ. PRK ಪ್ರೊಡಕ್ಷನ್ಸ್ ಅಡಿಯಲ್ಲಿ ಕವಲುದಾರಿ, ಲಾ, ಫ್ರೆಂಚ್ ಬಿರಿಯಾನಿ, ಫ್ಯಾಮಿಲಿ ಪ್ಯಾಕ್, ಆಚಾರ್ಯನ್ ಕೋ ಹೀಗೆ ಇನ್ನೂ ಅನೇಕ ಸಿನಿಮಾಗಳನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ಮಿಸಿದ್ದಾರೆ. ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸುತ್ತಿರುವ ಮಹತ್ತರ ಸೇವೆ ಗುರುತಿಸಿ ಚಿತ್ತಾರ ಸ್ಟಾರ್ ಅಚೀವರ್ 2024 ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಜೋರಾಗಿ ಚಪ್ಪಾಳೆ. ನಮಸ್ತೆ, ಚೆನ್ನಾಗಿದ್ದೀರಾ? ಈ ವರ್ಷದ ಚಿತ್ತಾರ ಸ್ಟಾರ್ ಅವಾರ್ಡ್ 2024ರ ಸ್ಟಾರ್ ಅಚೀವರ್ ಈ ಒಂದು ಪ್ರಶಸ್ತಿ ಹೋಗ್ತಾ ಇದೆ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವ್ರಿಗೆ. ಬನ್ನಿ, ಜೋರಾದ ಚಪ್ಪಾಳೆ ಬರಲಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಮೇಡಮ್ ಹೇಳಿ, ಒಂದು ವರ್ಡನ ಹೇಳಿ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ತುಂಬ ಧನ್ಯವಾದಗಳು. ಈ ಒಂದು ಪ್ರಶಸ್ತಿ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಒಂಚೂರನ ಹೇಳಬೇಕು. ಖುಷಿ ಆಗುತ್ತೆ ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅಂತ ಫೀಲ್ ಹ್ಯಾಪಿ. PRK ಪ್ರೊಡಕ್ಷನ್ಸ್ ಮೂಲಕ ಸಾಕಷ್ಟು ಹೊಸ ಹೊಸ ಚಿತ್ರಗಳನ್ನ ಕೊಡ್ತಾ ಇರಾ. ಇತ್ತೀಚೆಗೆ ಆಚಾರ್ಯನ್ ಕೋ ಕೂಡ ನೋಡಿದೆ, ಬಹಳ ಚೆನ್ನಾಗಿತ್ತು. ಸೊ ಇನ್ನು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ನಿಮ್ಮ ಒಂದು ಪ್ರೊಡಕ್ಷನ್ ಇಂದ? ಇನ್ನೊಂದು 2-3 ಸ್ಕ್ರಿಪ್ಟ್ ರೆಡಿ ಇದೆ, ಮಾಡ್ತೀವಿ. ಮೂರನೇ ನಂದೊಂದು ಅಪ್ಲಿಕೇಶನ್ ಹಾಕ್ತೀನಿ ನೋಡಿ. ಸರಿ. ಅವ್ರದ್ದು ಉಪ್ಪಿನಕಾಯಿ, ನಂದು ಇನ್ನೊಂದೇನೋ ಮೆಣಸಿನಕಾಯಿ ಒಂದು ಯಾವ್ದಾರು ನೋಡಿ, ನನಗೂ ಖುಷಿ ಆಗುತ್ತೆ. ಅಪ್ಪು ಅವ್ರ ಸರ್ ಪ್ರೊಡಕ್ಷನ್ ನಾನು ಖಂಡಿತ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಅಲ್ಲಿ ಮತ್ತೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ನನ್ನ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬನ್ನಿ ಚಪ್ಪಾಳೆ. ಥ್ಯಾಂಕ್ ಯು. ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಕಲರ್ಸ್ ಅವರೇ ಮಾಡಿರಲಿಲ್ಲ, ಅದು ನೀವು ಮಾಡಿದ್ರಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಅಶ್ವಿನಿ ಮೇಡಮ್ ಎಷ್ಟು ಮಾತಾಡ್ಸೋರು, ಅವ್ರು ಜಾಸ್ತಿ ಮಾತಾಡೋದೇ ಇಲ್ಲ. ಬಟ್ ಆದ್ರೂ ಮೇಡಮ್ ನಿಮ್ಮಿಂದ ಹೊಸ ಪ್ರತಿಭೆಗಳಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಮೇಡಮ್? ಹಾರ್ಡ್ ವರ್ಕ್, ಅದೇ ಸಾಕು ಅಂತೀರಾ? ಎಲ್ಲದಕ್ಕಿಂತ ಜಾಸ್ತಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವೆಲ್ಲರೂ ಅದನ್ನೇ ಮಾಡಿ ಅಂತ ಹೇಳ್ತಾ ಮೇಡಮ್ ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.